ಗುರುಜಿ, ಇನ್ನು ಮುಂದಿನ ರಾಶಿ ಕನ್ಯಾ ರಾಶಿ. ಈ ರಾಶಿಯವರಿಗೆ ಈ ತಿಂಗಳು ಯಾವ ರೀತಿ ಇದೆ? ಶುಭನಾ ಅಥವಾ ಅಶುಭನಾ? ಒಟ್ಟಾರೆ ನೋಡಿದ್ದಾದಲ್ಲಿ ಈ 12 ರಾಶಿಗಳಲ್ಲಿ ಕನ್ಯಾ ರಾಶಿ ಒನ್ ಆಫ್ ದಿ ಬೆಸ್ಟ್ ಅಂತ ನಾನು ಹೇಳ್ಬೋದು ನಾನು ಈ ಜೂನ್ ತಿಂಗಳಲ್ಲಿ. ಯಾಕಂದ್ರೆ ಎಲ್ಲ ಗ್ರಹಗಳು ಇವರಿಗೆ ಸಪೋರ್ಟಿವ್ ಆಗಿ ಫೇವರಬಲ್ ಆಗಿ ಕಾಣಿಸ್ತಾ ಇದೆ. 8ರಲ್ಲಿ ಕುಜ ಸಂಚಾರ ಮಾಡ್ತಾ ಇದ್ರು ಕೆಲವು ದಿನಗಳವರೆಗೂ. ನಂತರ 9ನೇ ಮನೆಗೆ ಭಾಗ್ಯಸ್ಥಾನಕ್ಕೆ ಬರ್ತಾನೆ. ಹಾಗಾಗಿ ರಿಯಲ್ ಎಸ್ಟೇಟ್ ಬಿಸ್ನೆಸ್ ನಲ್ಲಾಗಬಹುದು, ಲೇವಾದೇವಿ ವ್ಯವಹಾರಗಳಲ್ಲಾಗಿರಬಹುದು, ಅಥವಾ ವಾಹನ ಮತ್ತು ಮೆಷಿನ್ಸ್ ರಿಲೇಟೆಡ್ ಆಗಿರತಕ್ಕಂಥ ಬಿಸ್ನೆಸ್ಗಳಾಗಿರ್ಬೋದು, ಇವೆಲ್ಲವೂ ತುಂಬಾ ವಿಶೇಷವಾದ ಲಾಭವನ್ನ ಅನುಕೂಲಗಳನ್ನ ಕೊಡ್ತಕ್ಕಂಥದ್ದಾಗಿರುತ್ತೆ. ತೃತೀಯಾಧಿಪತಿ ಅಷ್ಟಮಾಧಿಪತಿ ಎರಡೂ ಆಗಿರ್ತಾನೆ ಕುಜ ಇಲ್ಲಿ ರಕ್ತಕಾರಕ ಅನ್ನೋದನ್ನ ಗಮನಿಸ್ಕೋಬೇಕಾಗುತ್ತೆ ನೀವು. ಸೊ ಯಾರ್ಯಾರು ರಕ್ತದಾನಿಗಳಿರ್ತಾರೆ ಆ ಥರದವರು ಈ ಅಧಿಕ ಮಾಸವನ್ನ ಸದುಪಯೋಗ ಪಡಿಸ್ಕೊಂಡು ಎಲ್ಲ ದಾನಗಳ ಜೊತೆಯಲ್ಲಿ ಈ ರಕ್ತದಾನ ಮಾಡಿದ್ದಾದಲ್ಲಿ ವಿಶೇಷವಾದ ಬದಲಾವಣೆಯನ್ನು ಪಡ್ಕೊಳ್ತೀರಾ. ಇದೊಂದು ಸೂಕ್ಷ್ಮ ನಮ್ಮ ವೀಕ್ಷಕರು ಗಮನಿಸ್ಕೋಬೇಕಾಗುತ್ತೆ. ನಾನು ಬಹಳಷ್ಟು ಬಾರಿ ಹೇಳ್ತಾ ಇರ್ತೀನಿ ನಾನು, ಯಾಕಂದ್ರೆ ಒಬ್ಬರಿಗೆ ಜೀವ ತುಂಬಿಸ್ತಕ್ಕಂಥ ಒಂದು ಪ್ರಯತ್ನ ನಿಮ್ಮಿಂದ ನೇರವಾಗಿ ಆಗ್ತಾ ಇದೆ. ತುಂಬಾ ಮಹಾದಾನ ಇದು. ಶಾಸ್ತ್ರಗಳಲ್ಲೆಲ್ಲೂ ಹೇಳಿಲ್ಲ, ಹಳೆ ಗ್ರಂಥಗಳಲ್ಲಿ ಉಲ್ಲೇಖ ಇಲ್ಲ. ಆದರೆ ನಮ್ಮ ಪುರಾಣಗಳನ್ನ ಇತಿಹಾಸವನ್ನು ಕೆದಕಿದರೆ ತಮ್ಮ ಶರೀರದ ಒಂದು ಭಾಗವನ್ನು ದಾನ ಮಾಡಿರ್ತಕ್ಕಂಥ ಮಹಾನುಭಾವರು ಎಷ್ಟೋ ಜನ ಸಿಗುತ್ತಾರೆ ನಮಗೆ. ತನ್ನ ಬೆನ್ನು ಮೂಳೆಯನ್ನೇ ವಜ್ರಾಯುಧ ಮಾಡೋದಕ್ಕೋಸ್ಕರವಾಗಿ ದದೀಚಿ ಅನ್ನೋ ಒಬ್ಬ ಮಹರ್ಷಿ ದಾನ ಮಾಡಿದ್ದ. ಒಂದು ಪಾರಿವಾಳವನ್ನು ಕಾಪಾಡೋದಕ್ಕೋಸ್ಕರವಾಗಿ ಶಿಬಿ ಅನ್ನೋ ಮಹಾರಾಜ ತನ್ನ ಶರೀರದಿಂದ ಮಾಂಸವನ್ನೇ ದಾನ ಮಾಡಿದ್ದ. ಇಷ್ಟೆಲ್ಲ ಮಾಡಬೇಕಾದಾಗ ನಾವು ಇವತ್ತಿನ ದಿವಸ ಅಷ್ಟು ರಿಸ್ಕ್ ತಗೊಳ್ಳೋ ಅವಶ್ಯಕತೆ ಇಲ್ಲ. ರಕ್ತದಾನವನ್ನು ಮಾಡಿದ್ದಾದಲ್ಲಿ ನಿಶ್ಚಯವಾಗಿ ಶುಭ ಫಲಿತಾಂಶವನ್ನು ಪಡ್ಕೊಳ್ತೀರಾ. ಒಂದು ಜೀವಕ್ಕೆ ಅನುಕೂಲ ಆಗುತ್ತೆ ಮತ್ತು ಶಾಸ್ತ್ರೀಯವಾಗೂ ಅಷ್ಟೇ ನಮ್ಮಲ್ಲಿರತಕ್ಕಂಥ ದೋಷಗಳ ನಿವಾರಣೆ ಆಗುತ್ತೆ. ಯಾಕಂದ್ರೆ ಈ ರಕ್ತ ಅನ್ನತಕ್ಕಂಥದ್ದು ಕುಜನಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಸೊ ಕುಜ ಯಾರಿಗೆ ಅಡ್ವರ್ಸ್ ಆಗಿರ್ತಾನೆ ಜಾತಕದಲ್ಲಿ ಅಥವಾ ಗೋಚಾರದಲ್ಲಿ ಅಂಥವರು ನಿಶ್ಚಯವಾಗಿ ಬ್ಲಡ್ ಡೊನೇಷನ್ ಮಾಡಿ ಅಂತ ನಾನು ಸ್ಪಷ್ಟವಾಗಿ ಹೇಳ್ತೀನಿ. 3 ಬಾರಿ ಮಾಡಿ. ಇದನ್ನ 3 ತಿಂಗಳ ಅವಧಿಯಲ್ಲಿ 3 ಬಾರಿ ಮಾಡಿದ್ದಾದಲ್ಲಿ ಎಷ್ಟು ಬದಲಾವಣೆಗಳಾಗುತ್ತೆ ನಿಮ್ಮ ಜೀವನದಲ್ಲಿ ಅನ್ನೋದು ಖುದ್ದಾಗಿ ನಿಮಗೆ ಗೊತ್ತಾಗತಕ್ಕಂಥ ವಿಚಾರ ಆಗಿರುತ್ತೆ.